ಯಶ್ ಅವರು ಫಸ್ಟ್ KGF ಅನ್ನು ಹೊರಗಡೆ ತಗೊಂಡು ಹೋದಾಗ ಕನ್ನಡ ಸಿನಿಮಾ ಯಾರು ನೋಡ್ತಾರೆ, ನಮ್ಮ ಕನ್ನಡದವರೇ ಆಗಲ್ಲ ಅಂತ ಹೇಳಿದವರು ಎಷ್ಟೋ ಜನ ಸಪೋರ್ಟ್ ಮಾಡ್ಲಿಲ್ಲ. ನಮ್ಮ ಸಿನಿಮಾದಲ್ಲಿ ನೀವೊಂದು ಬಿರಿಯಾನಿಯನ್ನ ಎಂಜಾಯ್ ಮಾಡುವಾಗ ನಿಮ್ಗೆ ಬಿರಿಯಾನಿ ಬಿಟ್ಟು ಬೇರೆ ಏನು ಸಿಗಲ್ಲ. ಅಂದ್ರೆ ನಮ್ಮ ಸಿನಿಮಾನ ನೀವು ಆಸ್ ಅ ಕತೆ ನೋಡ್ತೀರಾ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಿನಿಮಾ ಅಂದ್ರೆ ಒಂದು ಕತೆ, ನಾವೊಂದು ಕತೆ ಹೇಳ್ತೀವಿ. ಆ ಕತೆ ಕೇಳುವಾಗ ನಿಮ್ಗೆ ಮಧ್ಯದಲ್ಲಿ ಎಲ್ಲೋ ಒಂದು ಸಾಂಗ್ ಬಂತು ಇರ್ರಿಲೆವೆಂಟ್ ಆಗಿ, ಅಗತ್ಯ ಇಲ್ಲದ ಒಂದು ಐಟಮ್ ಸಾಂಗ್ ಬಂತು, ಅಥವಾ ಒಂದು ಹೀರೋದೊಂದು ಇಂಟ್ರೋ ಫೈಟ್ ಬಂತು, ಈ ತರ ವಿಷಯಗಳು ನಡೆಯುವಾಗ ನೀವು ಸಿನಿಮಾ ಕಥೆಯಿಂದ ಡಿವೇಟ್ ಆಗಿ ಹೊರಗೆ ಹೋಗ್ತೀರಾ. ಈಗ ಕನ್ನಡದಲ್ಲಿ ಇದುವರೆಗೆ ಕಾಲೇಜ್ ಜಾನರ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದೇ ತರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಆದ್ರೆ ಇದು ಎರಡು ಒಂದೇ ಕಥೆಯಲ್ಲಿ ನೀಟ್ ಆಗಿ ಬ್ಲೆಂಡ್ ಆಗಿ ಬಂದಿರುವುದು ಇದುವರೆಗೆ ಕನ್ನಡದಲ್ಲಿ ಬಂದಿಲ್ಲ. ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ನಿಮ್ಗೆ ಇನ್ನೊಂದು 10 ಜನ ಕರ್ಕೊಂಡು ಬರೋದು ಬೇಡ, ನೀವು ಬಂದು ಸಿನಿಮಾ ನೋಡಿ. ಅದರ ನಂತರ 10 ಜನ ನೀವು ಕರ್ಕೊಂಡು ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ. ಹೊಸಬರು ಅಂತ ಸಿಂಪತಿಯಲ್ಲಿ ನಮ್ ಸಿನಿಮಾ ನೋಡ್ಬೇಡಿ, ನಾನೇ ಹೇಳ್ತೇನೆ. ಫಸ್ಟ್ ಟ್ರೈಲರ್ ನೋಡಿ, ಟ್ರೈಲರ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಎಲ್ಲಾ ಸಿನಿಮಾಗಳಿಗೂ ಪೇಯ್ಡ್ ರಿವ್ಯೂಸ್ ಬರುತ್ತೆ, ಪೇಯ್ಡ್ ರಿವ್ಯೂಸ್ ಹಾಕ್ತಾರೆ, ಅದನ್ನ ಪೇಯ್ಡ್ ಪ್ರಮೋಷನ್ ಮಾಡ್ತಾರೆ. ಅದ್ರ ಮಧ್ಯೆ ನಾವು ಜೆನ್ಯೂನ್ ಆಗಿದ್ದೀವಿ ಅಂತ ಬಂದ್ರು ಅದು ನೋಟಿಸ್ ಆಗೋದಿಲ್ಲ ಜನರಿಗೆ. ಈಗ ದೀಪಕ್ ರೈ ಪಣಾಜೆ ಸರ್ ಇರ್ಬೋದು, ನವೀನ್ ಡಿ ಪಾಟೀಲ್ ಸರ್ ಇರ್ಬೋದು, ಅವರನ್ನ ನೀವು ಈ ಸಿನಿಮಾದಲ್ಲಿ ಬೇರೆನೆ ತರ ನೋಡ್ತೀರಾ. ಅಂಡ್ ಇದು ರಿವ್ಯೂಸ್ ಅಲ್ಲೂ ಬರ್ತಾ ಇದೆ ಇವಾಗ. ನಮ್ಮ ಸಿನಿಮಾದ ವಿಶೇಷತೆ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನೀವು ಒಂದು ಸಲ ಸಿನಿಮಾ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡ್ ವರೆಗೂ ನೀವು ಒಂದು ನಿಮಿಷನೂ ಫೋನ್ ಯೂಸ್ ಮಾಡಲ್ಲ. ಫೋನ್ ಯೂಸ್ ಮಾಡಲ್ಲ ಅಂತ ಯಾಕೆ ಹೇಳ್ತಿದ್ರೆ, ನಿಮ್ಗೆ ಬೋರ್ ಆಗಲ್ಲ. ಸಿನಿಮಾ ಬಂದು ನೋಡಿ ನಮ್ಮನ್ನ ಸ್ಟಾರ್ ಆಗಿ ಮಾಡಿ ತಲೆ ಮೇಲೆ ಹೊತ್ಕೊಂಡು ಕೂರಿ ಅಂತ ನಾವು ಕೇಳ್ತಿಲ್ಲ. ನಮ್ಗೆ ಅದು ಬೇಡ ಕೂಡ. ನಮ್ಗೆ ಏನ್ ಬೇಕು, ಸಿಂಪಲ್. ನಮ್ಮ ರಿಕ್ವೆಸ್ಟ್ ವೆರಿ ಸಿಂಪಲ್. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾನ ಗೆಲ್ಸಿ, ನಮ್ಮನ್ನ ಗೆಲ್ಸೋದು ಬೇಡ. ಸಿನಿಮಾ ನೋಡಿ ನಮ್ಗೆ ಹಣ ಹಾಕಿದ ಪ್ರೊಡ್ಯೂಸರ್ಸ್ಗೆ ಇನ್ ರಿಟರ್ನ್ ಬಂದ್ರೆ ನಮ್ಮ ತರ ಇನ್ನೊಂದು 10 ಹೊಸ ಪ್ರತಿಭೆಗಳು ಬರುತ್ತೆ. ಹೊಸ ಕತೆ ಮಾಡ್ಕೊಂಡ್ರು ಸಿನಿಮಾ ಮಾಡ್ಬೇಕು ಅನ್ನೋರಿಗೆ ಇನ್ನೊಂದಿಷ್ಟು ಓಕೆ ಇವ್ರು ಹೋಗಿ ಮಾಡಿದ್ದಾರೆ, ನಾವು ಮಾಡ್ಬೋದು ಅಂತ ಅನ್ಸುತ್ತೆ. ಈ ಪ್ರತ್ಯರ್ಥ ಸಿನಿಮಾದಲ್ಲಿ ಯಾಕೆ ಇಷ್ಟು ಲೆವೆಲ್ ಫಸ್ಟ್ ಸಿನಿಮಾದಲ್ಲೇ ಈ ಲೆವೆಲ್ ಪ್ರೊಫೆಷನಲ್ ನೋಡಿದ್ರೆ ಎಲ್ಲೂ ಗೊತ್ತಾಗಲ್ಲ ಹೊಸಬ್ರು ಅನ್ನೋ ತರ ಕಮೆಂಟ್ಸ್ ಬರ್ತಾ ಇದೆ. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, ನಾವು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇತ್ತು, ನಮ್ದು ಏನ್ ಕಲಿಕೆ ಇತ್ತು, ಲರ್ನಿಂಗ್ ಇತ್ತು, ಅದಷ್ಟು ನಾವು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮಾಡಿದ್ವಿ. ಆ ಶಾರ್ಟ್ ಫಿಲ್ಮ್ಸ್ ಇಂದ ನಮ್ಗೆ ಫೇಮ್ ಸಿಕ್ಕಿಲ್ಲ ಅಥವಾ ಆಲ್ ಓವರ್ ಕರ್ನಾಟಕ ನಾವೇನು ಸ್ಟಾರ್ಸ್ ಆಗಿಲ್ಲ. ಬಟ್ ಆ ಎಕ್ಸ್ಪೀರಿಯನ್ಸ್ ಏನಿದೆ, ಅಲ್ಲಿ ನಾವು ಮಾಡಿರುವಂತ ಮಿಸ್ಟೇಕ್ಸ್ ಇರ್ಬೋದು, ಅಲ್ಲಿ ಕಲ್ತಿರುವಂತ ನಮ್ದು ಸ್ಕಿಲ್ಸ್ ಇರ್ಬೋದು, ಅದು ಪ್ರತ್ಯರ್ಥದಲ್ಲಿ ಇವತ್ತು ಕಾಣ್ತಾ ಇದೆ. ನಮ್ಮ ಜೊತೆಗೆ ಪ್ರತ್ಯರ್ಥ ಅನ್ನುವಂತಹ ಒಂದು ಹೊಸ ಸಿನಿಮಾದ ನಾಯಕ ನಟರಾಗಿರುವಂತಹ ರಾಮ್ ಅವರಿದ್ದಾರೆ. ಅದರ ಜೊತೆಗೆ ಪ್ರತ್ಯರ್ಥ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂತಹ ಭರತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಒಂದಷ್ಟು ನಿಮಿಷಗಳ ಕಾಲ ಸಿನಿಮಾದ ಬಗ್ಗೆ ಮತ್ತು ಒಂದು ಹೊಸ ತಂಡವಾಗಿ ಒಂದು ಸಿನಿಮಾವನ್ನು ಕಟ್ಟುವುದಕ್ಕೆ ಅವರು ಪಟ್ಟಂತಹ ಶ್ರಮ ಅಂತ ಹೇಳ್ಬೋದು, ಯಾವ ರೀತಿಯಾಗಿತ್ತು ಅನ್ನುವುದನ್ನು ಮಾತನಾಡಿಸಿಕೊಂಡು ಹೋಗುವ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಏನು ಪ್ರತ್ಯರ್ಥ ಅಂತ ಏನು ಹೇಳಲಿಕ್ಕೆ ಹೊರಟಿದ್ದೀರಿ? ಒಂದು ಹೊಸ ತಂಡವಾಗಿ ನೀವು ಎಲ್ಲ ಹೊಸ ಕಲಾವಿದರನ್ನು ಇಟ್ಕೊಂಡು ಒಂದು ಹಿರಿಯರ ಮಾರ್ಗದರ್ಶನದ ಜೊತೆಗೆ ಒಂದು ಹೊಸ ಸಿನಿಮಾವನ್ನು ಮಾಡ್ತಾ ಇದ್ದೀರಿ ಪ್ರತ್ಯರ್ಥ ಅಂತ. ನಿಮ್ಮ ಅನುಭವ ಏನು? ಪ್ರತ್ಯರ್ಥ ಅನ್ನುವಂಥ ಸಿನಿಮಾ ಯಾಕೆ ಹುಟ್ಟುಕೊಂಡಿತ್ತು ಅನ್ನೋದನ್ನು ಹೇಳ್ಬೋದಾ? ಮೊದಲನೇದಾಗಿ ಪ್ರತ್ಯರ್ಥ ಅನ್ನುವ ನಾವು ಸಿನಿಮಾ ರಂಗಕ್ಕೆ ಯಾಕೆ ಬಂದ್ವಿ, ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿರುವಂತ ಅರ್ಜುನ್ ಕಾಮತ್ ಅವರಾಗಿರ್ಬೋದು, ಇನ್ನೊಂದು ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ ಅಕ್ಷಯ್ ಕಾರ್ಕಳ್ ಅವರಾಗಿರ್ಬೋದು, ನಾವೆಲ್ಲ ಒಂದು ಫ್ರೆಂಡ್ ಸರ್ಕಲ್. ಅರ್ಜುನ್ ಅವರು ನನ್ನ ಕಾಲೇಜಲ್ಲಿ ಸೀನಿಯರ್ ಆಗಿದ್ರು. ಸಿನಿಮಾ ಅನ್ನೋದನ್ನ ಯಾಕೆ ಮಾಡಬೇಕು ಅಂತ ನಮ್ಗೆ ಯಾಕೆ ಈ ಫೀಲ್ಡ್ಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ಸಿನಿಮಾಸ್ ಅನ್ನು ನೋಡ್ತಿದ್ವಿ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು, ಹೊಸ ಹೊಸ ತರದ ಸಿನಿಮಾಗಳು ಬಂದಾಗ ಇಲ್ಲಿನ ಜನ ನಾವು ಸ್ಟೂಡೆಂಟ್ಸ್ ಆಗಿದ್ದನ್ನ ನೋಡಿ ಇಷ್ಟಪಟ್ಟು, ಯಾಕೆ ಕನ್ನಡದಲ್ಲಿ ಈ ತರದ ಸಿನಿಮಾಗಳು ಬರ್ತಾ ಇಲ್ಲ, ಯಾಕೆ ಒಂದೇ ರೆಗ್ಯುಲರ್ ಟೈಪ್ ಇದ್ದು ಯಾವುದೋ ಒಂದು ಸಿನಿಮಾ ಹಿಟ್ ಆದ್ರೆ ನೆಕ್ಸ್ಟ್ 10 ಸಿನಿಮಾನು ಅದೇ ಫಾರ್ಮ್ಯಾಟ್ ಅಲ್ಲಿ ಬರ್ತಾ ಇದೆ. ಸೊ ಈ ತರದ ಯೋಚನೆಗಳೆಲ್ಲ ನಮ್ಗೆ ಬರ್ತಾ ಇತ್ತು. ಹಾಗಂತ ಕನ್ನಡದಲ್ಲಿ ಆ ತರ ಪ್ರಯತ್ನಗಳು ಆಗಿಲ್ಲ ಅಂತ ಅಲ್ಲ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಲೂಸಿಯಾ ಇರ್ಬೋದು, ರಂಗಿತ ರಂಗ ಇರ್ಬೋದು, ಈ ತರ ಒಂದು ಹೊಸ ಪ್ರಯತ್ನಗಳು ನಡೆದಾಗ ಕರ್ನಾಟಕದ ಜನತೆ ಅದಕ್ಕೆ ನೀಡಿದ ಸಪೋರ್ಟ್, ಮತ್ತೆ ಅದರಲ್ಲಿ ನಾವು ಇದ್ದೇವೆ, ನಾವು ಆ ಪ್ರಯತ್ನಗಳನ್ನ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ವಿ. ಅದು ನಮ್ಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೂ ಈ ತರದ ಹೊಸ ಹೊಸ ಸಿನಿಮಾಗಳು ಬರಬೇಕು ಅಂತ ನಾವು ಅನ್ಕೊಳ್ತಾ ಇದ್ವಿ. ಅಂಡ್ ನಾವು ಈ ಸಿನಿಮಾ ಮಾಡ್ಬೇಕಾದ್ರೆ ಬರೀ ಒಂದು ಏನೋ ಒಂದು ಫೇಮ್ ಬೇಕು, ಹಣ ಬೇಕು ಅನ್ನುವ ಯೋಚನೆಗಿಂತ ಆಸ್ ಅನ್ ಆಡಿಯನ್ಸ್ ಅಥವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಜನರು ಯಾವ ತರ ಸಿನಿಮಾನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಜನರಿಗೆ ಇಷ್ಟ ಆಗೋ ತರ ಸಿನಿಮಾ ಮಾಡಬೇಕು ಅಂತ ಕತೆ ಮಾಡಿಕೊಂಡು ಅದರ ಮೇಲೆ ತುಂಬಾ ವರ್ಕ್ ಮಾಡಿ 4 ವರ್ಷಗಳ ಕಾಲ ಅದರ ಮೇಲೆ ಕೆಲಸ ನಡೆದಿದೆ. ಹೊಸಬರ ತಂಡ, ಹೊಸಬರು ಬರಬೇಕು, ಹೊಸತನ ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ ಆ ಒಂದು ಪ್ರಯತ್ನದಲ್ಲಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೇವೆ.
ಅಂಡ್ ನಮ್ಗೆ ಇದರ ಪ್ರತಿಫಲ ಈಗ ಪ್ರೀಮಿಯರ್ ಶೋ ಆಗಿದೆ, ಸಿನಿಮಾ ಟ್ರೇಲರ್ ಆಲ್ರೆಡಿ ರಿಲೀಸ್ ಆಗಿದೆ, ಸಿನಿಮಾ ಬಂದು ಜನ ನೋಡ್ತಿದ್ದಾರೆ. ಅವರ ರಿಯಾಕ್ಷನ್ ಒಂದು 20 ವರ್ಷದಿಂದ ಹಿಡಿದು 55-60 ವರ್ಷದವರು ಕೂಡ ಈ ಸಿನಿಮಾನ ಇಷ್ಟಪಡ್ತಿದ್ದಾರೆ ಅಂದ್ರೆ ಎಲ್ಲೋ ನಾವು ಏನು ಅನ್ಕೊಂಡಿದ್ದೇವೆ ಅದರ ಟುವರ್ಡ್ಸ್ ನಾವು ಸ್ವಲ್ಪ ಆದ್ರೂ ಅಚೀವ್ ಮಾಡಿದ್ದೇವೆ ಅಂತ ಅನ್ಸುತ್ತೆ. ಪ್ರತ್ಯರ್ಥ ಅಂತ ಹೆಸರು ಬಹಳ ವಿಶೇಷ ಅಂತ ನಾನು ಅಂದ್ಕೊಳ್ತೇನೆ. ಅಂದ್ರೆ ಸಾಮಾನ್ಯವಾಗಿ ನಾವು ಇಂಥ ಹೆಸರುಗಳನ್ನ ಕೇಳುದಿಲ್ಲ. ಏನದು ಪ್ರತ್ಯರ್ಥ ಅಂತ ಹೇಳಿದ್ರೆ? ಇದು ಕತೆಗೆ ಸೂಕ್ತ ಅಂತ ನಾವು ಈ ಟೈಟಲ್ ಅನ್ನ ಇಟ್ಕೊಂಡಿದ್ದೇವೆ. ಈಗ ಕನ್ನಡದಲ್ಲಿ ಇದುವರೆಗೆ ಕಾಲೇಜ್ ಜಾನರ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದೇ ತರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಆದ್ರೆ ಇದು ಎರಡು ಒಂದೇ ಕಥೆಯಲ್ಲಿ ನೀಟಾಗಿ ಬ್ಲೆಂಡ್ ಆಗಿ ಬಂದಿರೋದು ಇದುವರೆಗೆ ಕನ್ನಡದಲ್ಲಿ ಬಂದಿಲ್ಲ. ಅಂಡ್ ಈ ಸಿನಿಮಾದಲ್ಲಿ ಈಗ ನಮ್ಗೆ ರಿವ್ಯೂಸ್ ಬರ್ತಾ ಇರೋದು ಅದೇ ತರ. ಆಡಿಯನ್ಸ್ ಅಂದ್ರೆ ಥ್ರೂ ಔಟ್ ದ ಸಿನಿಮಾ ಯಾಕೆ ಎಂಗೇಜಿಂಗ್ ಇದೆ, ಯಾಕೆ ಹೊಸ ಮುಖಗಳಾದ್ರೂ ಜನ ಕುತ್ಕೊಂಡು ಒಂದ್ ನಿಮಿಷನೂ ಬೋರ್ ಆಗದೆ ಯಾಕೆ ನೋಡ್ತಾ ಇದ್ದಾರೆ ಅಂತ ಅಂದ್ರೆ, ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಲ್ಲಿ ನಾವು ಜನರ ತಲೆಗೆ ಒಂದು ಕ್ವೆಶ್ಚನ್ ಕೊಟ್ಟಿದ್ದೇವೆ, ಯಾರು ಅಂತ ಹುಡುಕಿ. ಸೊ ಎವ್ರಿ ಮಿನಿಟ್ ಜನರೇ ಇವ್ರು ಇರ್ಬಹುದಾ, ಹೀಗಾಗಿರ್ಬಹುದಾ, ಏನಾಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗ್ತಾರೆ. ಅಂಡ್ ಅದು ಅವ್ರು ಅನ್ಕೊಳ್ದೆ ಇರೋ ತರ ಆಗ್ತಾ ಹೋಗುತ್ತೆ, ಕತೆ ಟರ್ನ್ಸ್ ತಗೊಳ್ತಾ ಹೋಗುತ್ತೆ. ಸೊ ಪ್ರತ್ಯರ್ಥ ಅಂದ್ರೆ ನೀವು ಟ್ಯಾಗ್ ಲೈನ್ ಇದೆ ಪಜಲ್ ಕ್ವೆಸ್ಟ್ ಅಂತ, ನೀವು ಏನ್ ಅನ್ಕೊಂತ ಪಜಲ್ ಸಾಲ್ವ್ ಮಾಡ್ತಾ ಹೋಗ್ತೀರಾ, ಅದು ಆತರ ಆಗಿಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಪ್ರತ್ಯರ್ಥ ಅಂತ ಬಹಳ ವಿಶೇಷವಾದಂತ ಹೆಸರು ಕೂಡ. ಭರತ್ ಸರ್, ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಸಾಮಾನ್ಯವಾಗಿ ಮೋಸ್ಟ್ ಡೇಂಜರಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲವನ್ನ ಅದರಲ್ಲಿ ಅದು ನಿಂತಿರ್ತದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ನೀವು ನೋಡಿದಾಗ ನೀವೊಂದು ಹೊಸ ಅನುಭವ ಅಂತ ನಾನು ಭಾವಿಸುವುದಾದ್ರೆ, ನೀವೊಂದು ಹೊಸ ತಂಡವಾಗಿ ನೀವು ಮಾಡ್ತಾ ಇರುವಾಗ, ಹೊಸ ಕಲಾವಿದರ ಜೊತೆಗೆ ಕೆಲಸ ಮಾಡ್ತಾ ಇರುವಾಗ, ಡೈರೆಕ್ಷನ್ ಟೀಮ್ನ ಒಂದು ಸ್ಟ್ರಗಲ್ ಅಥವಾ ಆ ಏನು ಹೇಳ್ತಾರೆ ಶ್ರಮ ಹೇಗಿತ್ತು ಅನ್ನೋದನ್ನ. ಇದರಲ್ಲಿ ಪ್ರತ್ಯರ್ಥ ಸಿನಿಮಾ ಮಾಡೋಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಕೆಲಸ ನೋಡಿಕೊಂಡು ನಮ್ಮ ಅಕ್ಷಯ್ ಕಾರ್ಕಳ, ನಮ್ಮ ಹೀರೋ, ಅವ್ರು ಕರ್ಕೊಂಡು ಬಂದರು ಈ ಟೀಮ್ಗೆ. ಅದರ ನಂತರ ಆ್ಯಕ್ಟಿಂಗು ಚಾನ್ಸ್ ಸಿಕ್ತು. ಈ ಪ್ರತ್ಯರ್ಥ ಟೀಮಲ್ಲಿ ಖಾಲಿ ನಾನು ಡೈರೆಕ್ಷನ್ ಟೀಮಲ್ಲಿ ಇರ್ಬೋದು, ಬಟ್ ಹೀರೋ ಹೋಗ್ಲಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ಕೊಂಡು ಸಿನಿಮಾ ಮಾಡಿರೋದು, ಒಟ್ಟೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಇವರು ರಾಮ್ ಸರ್ ಸಹ ಇಲ್ಲಿ ಹೀರೋ ಆಗಿರ್ಬೋದು ಕ್ಯಾಮರಾದ ಎದುರು, ಬಟ್ ಹಿಂದ್ಗಡೆ ಎಷ್ಟೋ ಕೆಲಸ ಮಾಡಿದ್ದಾರೆ. ನಮ್ಮೊಟ್ಟಿಗೆ ಸೇರಿಕೊಂಡು ಆರ್ಟಿಸ್ಟನ್ನು ಕೋಆರ್ಡಿನೇಟ್ ಮಾಡ್ತಿದ್ರು, ಹಾಗೆ ಅದರೊಟ್ಟಿಗೆ ಬೇರೆ ಬೇರೆ ಕೆಲಸನೂ ಇದು ಮಾಡ್ತಿದ್ರು. ಎಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ವಿ. ಇನ್ನೊಂದು ಡೈರೆಕ್ಷನ್ ಟೀಮ್ ಇದು ಕೆಲಸ ಅಂತ ಹೇಳುವಾಗ ವರ್ಕ್ ಪ್ರೆಷರ್ ತುಂಬಾ ಇರುತ್ತೆ. ಆದ್ರೂ ನಮ್ಮ ಡೈರೆಕ್ಟರ್ ಸರ್ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕಡೆಯಿಂದ ಯಾವುದೇ ತಪ್ಪಾದ್ರೂ ಅದಕ್ಕೆ ಸಾಲ್ವ್ ಮಾಡ್ತಾ ಹೋಗ್ತಿದ್ವಿ. ಇಲ್ಲಿಗೆ ನಾವು ಇದನ್ನು ಪಜಲ್ ಅನ್ನು ನಾವು ಇದು ಮಾಡ್ತಿದ್ವಿ, ಸಾಲ್ವ್ ಮಾಡ್ತಿದ್ವಿ. ಅಲ್ಲಲ್ಲೇ ನಮ್ಮ ಕಡೆಯಿಂದ ಆಗಿರೋ ತಪ್ಪನ್ನು ಅಲ್ಲಲ್ಲೇ ಇದು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಎಂಜಾಯ್ ಮಾಡ್ತಾ ಕೆಲಸ ಮಾಡ್ತಿದ್ವಿ. ಸಿನಿಮಾ ತರನೇ ಒಳ್ಳೆ ಸಿನಿಮಾ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಕೆಲಸ ಮಾಡಿದ್ವಿ ಅಷ್ಟೇ. ಸಾರಿ, ಇದಕ್ಕೆ ಆಡ್ ಮಾಡ್ಬೇಕು ಅಂದ್ರೆ ಇವರದ್ದು ಈಗ ಡೆಸಿಗ್ನೇಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಇತ್ತು, ಬಟ್ ಡೆಸಿಗ್ನೇಷನ್ ಹೆಸರಿಗೆ ಮಾತ್ರ ಇತ್ತು. ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಇವರು ಆರ್ಟ್ ಬಾಯ್ ಆಗು ವರ್ಕ್ ಮಾಡಿದ್ದಾರೆ, ಪ್ರೊಡಕ್ಷನ್ ಬಾಯ್ ಆಗು ವರ್ಕ್ ಮಾಡಿದ್ದಾರೆ. ಇವರು ಅಂತಲ್ಲ, ಪ್ರತಿಯೊಬ್ರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಪ್ರತಿಯೊಬ್ರು ಸೀನಿಯರ್ ಆರ್ಟಿಸ್ಟ್ ಅನ್ನೊಂದು ಬಿಟ್ಟು ಟೀಮಲ್ಲಿ 8 ಜನ ಇದ್ವಿ. ಅಲ್ಲಿ ಒಂದು ಕಸ ಹೊಡೆಯೋದ್ರಿಂದ ಹಿಡಿದು ಒಂದು ಲೈಟ್ ಎತ್ತೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಪ್ರತಿಯೊಬ್ರು ನಮ್ಮ ಸಿನಿಮಾ ಅಂತ ಮಾಡಿದ್ದಾರೆ. ಅದರಿಂದಾಗಿ ನಿಮ್ಗೆ ಈ ಸಿನಿಮಾ ಹೊಸಬ್ರು ಮಾಡಿದ್ದು ಅಂತ ಈಗ ನಮ್ಗೆ ರಿವ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ, ಹೊಸಬ್ರು ಮಾಡಿದ್ದು ಅಂತ ನಂಬಲಿಕ್ಕೆ ಆಗಲ್ಲ. ಯೂಶುವಲಿ ಏನಾಗುತ್ತೆ, ಹೊಸಬ್ರು ಸಿನಿಮಾ ಅಂದ ತಕ್ಷಣ ದೊಡ್ಡ ಲೆವೆಲ್ ಇದು ಬಜೆಟ್ ಇರೋದಿಲ್ಲ. ಯಾವಾಗ ಬಜೆಟ್ ಕಮ್ಮಿ ಆಗ್ತದೆ ನಿಮ್ಗೆ ಅಷ್ಟೇ ರಿಸ್ಟ್ರಿಕ್ಷನ್ ಇರ್ತದೆ, ಅದರಲ್ಲೇ ನೀವು ಅದೇ ಕ್ವಾಲಿಟಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಬಟ್ ನಮ್ಮದ್ರಲ್ಲಿ ಇಷ್ಟು ಜನ ಈ ತರ ಕೆಲಸ ಮಾಡಿರೋದ್ರಿಂದ ವಿತೌಟ್ ಎಕ್ಸ್ಪೆಕ್ಟಿಂಗ್ ಲೈಕ್ ಏನು ಪೇಮೆಂಟ್ ಇಲ್ಲದೆ ಆ ತರ ನಾವೊಂದು 8-10 ಜನ ಏನ್ ಕೆಲಸ ಮಾಡಿದ್ವಿ 4 ವರ್ಷ, ಆ ಒಂದು ರಿಫ್ಲೆಕ್ಷನ್ ನಿಮ್ಗೆ ಇವತ್ತು ಹೊಸಬರು ಮಾಡಿರೋ ಸಿನಿಮಾ ಅಂತ ಅನ್ಸುದಿಲ್ಲ ಸಿನಿಮಾದಲ್ಲಿ. ಇದು ಒಂದು. ಇನ್ನೊಂದು, ಈ ಹೊಸ ಸಿನಿಮಾ ಅಂತ ನೀವು ಆಗ್ಲೇ ಹೇಳಿದ ಹಾಗೆ ಸಾಮಾನ್ಯ ಏನಾಗ್ತದೆ, ಹೊಸ ಸಿನಿಮಾ ಅಂತ ಹೇಳಿದ್ರೆ ಯಾರೋ ಹೊಸಬ್ರು ಮಾಡಿದ್ದಾರೆ ಅದನ್ನೇನ್ ನೋಡೋದು ಅನ್ನುವಂತ ಭಾವ ಹೊರಗಡೆ ನಿಮ್ಗೆ ಕಂಡಿರಬಹುದಾ ಅಥವಾ ಆ ರೀತಿ
ಆದರೆ ನಾನು ಬಹಳಷ್ಟು ಕೆಲವು ಸಿನಿಮಾಗಳನ್ನು ನೋಡಿದ್ದೇನೆ, ಹೊಸ ಸಿನಿಮಾಗಳು ಒಂದು ಬಹಳ ದೊಡ್ಡ ಬ್ರೇಕ್ ಅನ್ನು ಕೊಟ್ಟು ಫಸ್ಟ್ ಸಿನಿಮಾದಲ್ಲೇ ಅವರು ದೊಡ್ಡ ಸ್ಟಾರ್ಗಳಾಗಿ ಹೊರಹೊಮ್ಮಿದ್ದನ್ನು ನೋಡಿದ್ದೇವೆ. ರಾಜ್ ಬಿ ಶೆಟ್ಟಿ ಅಂತವ್ರು ಇರ್ಬೋದು, ಅನೂಪ್ ಭಂಡಾರಿ, ನಿರೂಪ್ ಭಂಡಾರಿ ಅಂತವ್ರು ಇರ್ಬೋದು. ಹೀಗಿರುವಾಗ ನಿಮ್ಮ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ಳಿ. ಹೊಸ ಸಿನಿಮಾ ಒಂದು ಬಹಳ ವಿನೂತನವಾದಂತಹ ಕಥೆಯ ಜೊತೆಗೆ ಒಂದು ಬಹಳ ಒಳ್ಳೆಯ ಸ್ಟಾರ್ ಕಾಸ್ಟ್ನ ಜೊತೆಗೆ ನೀವು ಹೊರಗೆ ಬರ್ತಾ ಇದ್ದೀರಿ. ನೀವು ಅಂದ್ಕೊಳ್ತೀರಾ ನಾವು ಆ ಲೆವೆಲ್ನ ಅಥವಾ ಅಷ್ಟು ಚೆನ್ನಾಗಿ ನಾವು ಮಾಡಿದ್ದೇವೆ ಅಥವಾ ಹಾಗೆ? ಎಸ್, ಡೆಫಿನೆಟ್ಲಿ ಸಿನಿಮಾ ಅಂತೂ ಇದನ್ನ ನಾನು ಇನ್ನೂ ದೃಢವಾಗಿ ಯಾಕೆ ಹೇಳಬಲ್ಲೆ ಅಂದ್ರೆ, ಸಿನಿಮಾ ನೋಡಿದವರ ರಿವ್ಯೂ. ಇವಾಗ ಯೂಶುವಲಿ ಏನಾಗತ್ತೆ, ಎಲ್ಲರಿಗೂ ಅವ್ರು ಮಾಡಿರೋ ಸಿನಿಮಾ ದೊಡ್ಡದೆ, ಅವರಿಗೆ ಹೆಗಣ ಮುದ್ದು. ಹಾಗಾದ್ರೆ ನಾವು ಹೇಳೋದು ಜನರಿಗೆ ಅನ್ಸ್ಬೋದು, ಓಕೆ ಇವರು ಎಲ್ಲರ ತರ ಒಬ್ರು. ಈಗ ನಾವು ಹೇಗೆ ನಾವು ಮಾಡಿದ್ರೆ ಆಕ್ಚುಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ PR ಮಾರ್ಕೆಟ್ ಅಲ್ಲಿ ನಾವಿನ್ನು ಬಚ್ಚಾಗಳು ಈ ಫೀಲ್ಡ್ಗೆ. PR ಮಾರ್ಕೆಟ್ ಅಲ್ಲಿ ಹಣದ್ದು, ಪವರ್ ಇದು, ಪಾಲಿಟಿಕ್ಸ್ ಇದು ತುಂಬಾ ಇದೆ. ಇದ್ರ ಮಧ್ಯೆ ನಾವೆಲ್ಲೋ ಒಂದ್ ಕಡೆ ಓಕೆ ಇದನ್ನ ಬ್ರೇಕ್ ಮಾಡಿ ಹೋಗ್ಬೇಕು ಅನ್ನೋ ಹುಚ್ಚತನದಲ್ಲಿ ಹೊರಟಿದೀವಿ. ಇವಾಗ ಹೇಗಂದ್ರೆ ಎಲ್ಲಾ ಸಿನಿಮಾಗಳಿಗೂ ಪೇಯ್ಡ್ ರಿವ್ಯೂಸ್ ಬರುತ್ತೆ, ಪೇಯ್ಡ್ ರಿವ್ಯೂಸ್ ಹಾಕ್ಸ್ತಾರೆ, ಅದನ್ನ ಪೇಯ್ಡ್ ಪ್ರಮೋಷನ್ ಮಾಡ್ತಾರೆ, ಬರುತ್ತೆ. ಅದ್ರ ಮಧ್ಯೆ ನಾವು ಜೆನ್ಯೂನ್ ಆಗಿದ್ದೀವಿ ಅಂತ ಬಂದ್ರು ಅದು ನೋಟಿಸ್ ಆಗೋದಿಲ್ಲ ಜನರಿಗೆ. ಬಟ್ ರಿಯಾಲಿಟಿ ಫ್ಯಾಕ್ಟ್ ಏನು ಹೇಳೋದಂದ್ರೆ, ಇವಾಗ ಫಸ್ಟ್ ಓಪನಿಂಗ್ ನಮ್ಗೆ ವೆರಿ ಡೀಸೆಂಟ್ ಇತ್ತು. ಯಾಕಂದ್ರೆ ನಾವು ಯಾರು ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಅಲ್ಲ, ಅಥವಾ ಆಲ್ರೆಡಿ ನಮ್ಮ ಸಿನಿಮಾ ಯಾವ್ದು ಹಿಟ್ ಆಗಿಲ್ಲ ನೀವ್ ಹೇಳ್ದಾಗೆ. ಸೊ ಈಗ ಗೊತ್ತಿರುವಂತ ಜನ ಸ್ವಲ್ಪ ಜನ ಬರ್ತಿದ್ದಾರೆ. ಈಗ ಬರ್ತಿರೋದು 30 ಜನ ಒಂದು ಸ್ಕ್ರೀನ್ ಅಲ್ಲಿ ಕೂತ್ರು, ಆ 30 ಜನ ಹೊರಗೋಗಿ ನಮ್ಮ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇವಾಗ 30 ಜನ ಏನೋ ಬಂದು ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಅವರದೊಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗುತ್ತೆ, ಅಥವಾ ರಿವ್ಯೂ ಕೊಟ್ಟು ಹೋಗ್ತಾರೆ ಸೀದಾ. ನಾವು ಪ್ರತಿಯೊಂದು ಥಿಯೇಟರ್ಗೆ ವಿಸಿಟ್ ಕೊಡ್ತಿರ್ಬೇಕಾದ್ರೆ ಸಿನಿಮಾ ಮುಗ್ದ ಮೇಲೆ 10 ರಿಂದ 15 ನಿಮಿಷ ಅವರು ಅದ್ರ ಒಬ್ಬರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇನ್ನು ವೇಟ್ ಮಾಡಿ ನಮ್ಮನ್ನ ಮಾತಾಡಿಸಿ, ನಾವ್ಯಾರು ದೊಡ್ಡ ಆಕ್ಟರ್ಸ್ ಅಲ್ಲ ಆದ್ರೂ ನಮ್ ಜೊತೆ ನಿಂತು ಫೋಟೋ ತೆಗೆದು ಹೋಗ್ತಿದ್ದಾರೆ. ಸೊ ಇದು ನಮ್ಗೆ ಏನು ಇನ್ನು ಕಾನ್ಫಿಡೆನ್ಸ್ ಕೊಡುತ್ತೆ. ಓಕೆ ಅಟ್ ಲೀಸ್ಟ್ ಒಂದು ಸ್ಕ್ರೀನ್ ಅಲ್ಲಿ ಬಂದಿರೋ 30 ಜನ ಈ ಸಿನಿಮಾನ ಮನಸ್ಸಿಗೆ ತಗೊಂಡಿದ್ದಾರೆ, ಇಷ್ಟ ಆಗಿದೆ ಅಂದ್ರೆ ನಾಳೆ ಈಗ ನಾನ್ ನಿಮ್ಗೆ ಹೇಳ್ತೇನೆ ಬನ್ನಿ ಸಿನಿಮಾ ನೋಡಿ ಅಂತ, ನೀವ್ ಇನ್ನೊಂದು ಫ್ರೆಂಡ್ಸ್ 4 ಜನ ಕರ್ಕೊಂಡು ಬರ್ತೀರಾ. ಆ ಸಿನಿಮಾ ಒಳ್ಳೆ ಇಲ್ಲ ಆದ್ರೆ ನೀವು ಮತ್ತೆ ಬೇರೆಯವ್ರಿಗೆ ಹೇಳಲ್ಲ. ಸಿನಿಮಾ ಚೆನ್ನಾಗಿದ್ರೆ ನೀವು ಧೈರ್ಯದಲ್ಲಿ 4 ಜನ ಅಲ್ಲ ಇನ್ನೊಂದು 40 ಜನರಿಗೆ ಕಳಿಸ್ತೀರಾ. ಐ ಥಿಂಕ್ ಈ ಚೈನ್ ಸ್ಟಾರ್ಟ್ ಆಗ್ಬೇಕು ನಮ್ಗೆ. ನಾವು ಆ ಚೈನ್ ಅನ್ನ ಸ್ಪಾರ್ಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಿದ್ದೇವೆ. ಡೆಫಿನೆಟ್ಲಿ ಬಂದು ನೋಡಿದ ಜನರಿಗಂತೂ ಟೈಮ್ ವೇಸ್ಟ್ ಅಥವಾ ಏನು ಅನ್ಸಲ್ಲ. ಡೆಫಿನೆಟ್ಲಿ ಪ್ರತಿಯೊಬ್ರು ಇಷ್ಟಪಡ್ತಾರೆ. ಅಂಡ್ ಅದು ಆಗ್ತಾ ಇದೆ ಆಲ್ರೆಡಿ. ಅದು ಇನ್ನೂ ದೊಡ್ಡ ಸ್ಕೇಲ್ ಅಲ್ಲಿ ಆಗ್ಬೇಕು. ಹಾಗೆ ಆದಾಗ ಮಾತ್ರ ಇವಾಗ ಏನಾಗತ್ತೆ, ಪ್ರೊಡ್ಯೂಸರ್ಸ್ ಈಗ ನಾವು ಒಂದು ಇಂಡಸ್ಟ್ರಿನಲ್ಲಿ ಹೊಸಬರು ಬರಬೇಕು, ಹೊಸತನ ಬರಬೇಕು, ಹೊಸತರ ಸಿನಿಮಾ ಬರ್ಬೇಕು, ಎಕ್ಸ್ಪ್ಲೋರ್ ಎಲ್ಲ ಹೇಳ್ತೇವೆ. ಬಟ್ ಆಸ್ ಅ ಆಡಿಯನ್ಸ್ ನಾವು ಎಷ್ಟು ಸಪೋರ್ಟ್ ಮಾಡ್ತೇವೆ ಅಂತ ಸಿನಿಮಾಗಳು ಬಂದಾಗ, ಈಗ ನಾಳೆ ದಿನ ನಮ್ ಸಿನಿಮಾ ನಮ್ಗೆ ಏನ್ ಕ್ರೆಡಿಟ್ಸ್ ಬೇಕು, ಈಗ ರೈಟರ್ ಆಗಿರ್ಬೋದು, ಆಕ್ಟರ್ ಆಗಿರ್ಬೋದು, ನಮ್ಗೆ ಏನ್ ಕ್ರೆಡಿಟ್ಸ್ ಬೇಕು, ಜನ ರೆಕಾಗ್ನೈಸ್ ಮಾಡ್ಬೇಕು. ಅದು ನಾಳೆ ದಿನ ಸಿನಿಮಾ OTT ಎಲ್ಲೋ ಬಂದಾಗ ಜನ ಫೋನ್ ಅಲ್ಲಿ ನೋಡಿ ನಮ್ಗೆ ರೆಕಾಗ್ನಿಷನ್ ಸಿಗ್ತದೆ, ನಮ್ಗೆ ಏನ್ ಫೇಮ್ ಬೇಕು. ಬಟ್ ಇಲ್ಲಿ ಲಾಸ್ ಏನಾಗತ್ತೆ ಅಂದ್ರೆ ಇಂಡಸ್ಟ್ರಿಗೆ ಲಾಸ್ ಆಗತ್ತೆ ನಾನು ಹೇಳೋದು. ಯಾಕಂದ್ರೆ ನಮ್ಮನ್ನ ನಂಬಿ ಒಬ್ಬ ಪ್ರೊಡ್ಯೂಸರ್ ಹೊಸಬರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಒಂದು ಒಳ್ಳೆ ಇಂಟೆನ್ಷನ್ ಅಲ್ಲಿ ಹಣ ಹಾಕಿರ್ತಾರೆ, ಒಳ್ಳೆ ರೀತಿಯಲ್ಲಿ ಸಿನಿಮಾ ಬಂದಿರತ್ತೆ. ಈಗ ಅದು ಥಿಯೇಟ್ರಿಕಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ಲಿಲ್ಲ, ಜನ ಬಂದು ಥಿಯೇಟರ್ ಅಲ್ಲಿ ನೋಡ್ಲಿಲ್ಲ ಅಂತ ಆದ್ರೆ ಇನ್ನು ಯಾರೋ ಹೊಸಬರು ಇನ್ನೊಂದು 4 ಜನ ಹೊಸ ಕತೆ ಮಾಡ್ಕೊಂಡು ಇಲ್ಲ ನಾವ್ ಈ ತರ ಮಾಡ್ಬೇಕು ಅನ್ನೋರಿಗೆ ಒಂದು ಬ್ರೇಕ್ ಹಾಕಿದಾಗ ಆಗ್ತದೆ. ಸೊ ನಾನ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ನಿಮ್ಗೆ ಇನ್ನೊಂದು 10 ಜನ ಕರ್ಕೊಂಡು ಬರೋದು ಬೇಡ, ನೀವು ಬಂದು ಸಿನಿಮಾ ನೋಡಿ. ಅದರ ನಂತರ 10 ಜನ ನೀವು ಕರ್ಕೊ ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ. ಹೊಸಬರು ಅಂತ ಸಿಂಪತಿಯಲ್ಲಿ ನಮ್ ಸಿನಿಮಾ ನೋಡ್ಬೇಡಿ, ನಾನೇ ಹೇಳ್ತೇನೆ. ಫಸ್ಟ್ ಟ್ರೇಲರ್ ನೋಡಿ, ಟ್ರೇಲರ್ ನಿಮ್ಗೆ ಇಷ್ಟ ಆಗೇ ಆಗತ್ತೆ. ಅಂಡ್ ಸಿನಿಮಾ ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡಿ. ಹೊಸಬರು ಅನ್ನೋ ಸಿಂಪತಿ ನಮ್ಗೆ ಬೇಡ. ಹೊಸತನ ತರಬೇಕು, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ, ಇದು ಯಾವ ಸಿಂಪತಿನೂ ನಮಗ್ ಬೇಡ. ನಮ್ಮ ಸಿನಿಮಾ ಚೆನ್ನಾಗಿದ್ಯಾ, ನಿಮ್ಗೆ ಇಷ್ಟ ಆಯ್ತಾ, ಆದ್ರೆ ಮಾತ್ರ ಸಪೋರ್ಟ್ ಮಾಡಿ ಅಂತ ನಾವು ಹೇಳ್ತೇವೆ. ಇನ್ನೊಂದೇನಂದ್ರೆ, ಈಗ ಸಾಮಾನ್ಯ ಹೇಳ್ತಾರೆ ಯಾರು ದೊಡ್ಡ ದೊಡ್ಡ ಆಕ್ಟರ್ಗಳು, ಐ ಮೀನ್ ದೊಡ್ಡ ದೊಡ್ಡ ಹೀರೋಗಳು, ಅವರು ಮಾಡಿದ ಸಿನಿಮಾಗಳನ್ನು ಮಾತ್ರ ನೋಡ್ತೇವೆ ಅನ್ನುವಂಥ ಒಂದು ಹೊರಗಡೆ ಭಾವ. ನಮ್ಮ ಸಿನಿಮಾದಲ್ಲಿ ಪ್ರತ್ಯರ್ಥದಲ್ಲಿ ಸ್ಟಾರ್ ಕಾಸ್ಟ್ ಅನ್ನುವಂಥದ್ದು ಹೇಗಿದೆ? ಈಗ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಬಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಲ್ಲಿ ನಮ್ಮ ಸುಮಂತ್ ತಲ್ವಾರ್ ಸರ್ ಇದ್ದಾರೆ. ರಜನಿಕಾಂತ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತ ಲೆಜೆಂಡರಿ ಆಕ್ಟರ್ ಅವರು. ಅವ್ರು ಆಕ್ಚುಲಿ ನಮ್ಮ ಮಂಗಳೂರಿನವರು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಸುಮಂತ್ ತಲ್ವಾರ್ ಸರ್ ಇದ್ದಾರೆ. ಅಂಡ್ ಶಂಕರ್ ನಾಗ್ ಸರ್ ಜೊತೆ ಕೆಲಸ ಮಾಡಿದಂತ ನಮ್ಮ ರಮೇಶ್ ಭಟ್ ಸರ್ ಇದ್ದಾರೆ. ಅಂಡ್ ಹಿ ಈಸ್ ಅ ಟ್ರೂ ಇನ್ಸ್ಪಿರೇಷನ್. ಸೆಟ್ ಅಲ್ಲಿ ಕೂಡ ನಮ್ಗೆ ಲೈಕ್ ದ ಎಕ್ಸ್ಪೀರಿಯನ್ಸ್ ವಾಸ್ ನೆಕ್ಸ್ಟ್ ಲೆವೆಲ್. ಅಂಡ್ ನಮ್ಮ ತುಳುನಾಡಿನ ಕಲಾವಿದರಾದಂತ ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ, ದೀಪಕ್ ರೈ ಪಡಾಜೆ ಸರ್ ಇದ್ದಾರೆ.
ಇಲ್ಲಿ ಒಂದು ವಿಷಯ ನಾನು ಏನ್ ಸ್ಟ್ರೆಸ್ ಮಾಡ್ತೀನಿ ಅಂದ್ರೆ, ಈಗ ಹೊಸತನ ನಿಮ್ ಸಿನಿಮಾದಲ್ಲಿ ಏನು ಡಿಫ್ರೆಂಟ್ ಅಂತ ಕೇಳ್ಬೋದು. ಯೂಶುವಲಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಮಂಗಳೂರಿನ ಕಲಾವಿದರು ಅಂದ್ರೆ ಸಿನಿಮಾದಲ್ಲಿ ಬರೀ ಕಾಮಿಡಿಗೆ ಸೀಮಿತ, ಮಂಗಳೂರು ಲ್ಯಾಂಗ್ವೇಜ್ ಅನ್ನು ಒಂದು ಕಾಮಿಡಿಗೆ ಯೂಸ್ ಮಾಡ್ತಿದ್ರು. ಅದನ್ನ ಇವತ್ತಿನ ದಿನ ರಿಷಬ್ ಶೆಟ್ಟಿ ಅವರು ಇರ್ಬೋದು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು, ನಮ್ಮ ರಾಜ್ಬಿ ಶೆಟ್ಟಿ ಅವರು ಇರ್ಬೋದು, ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಮಂಗಳೂರಿದು ಟ್ಯಾಲೆಂಟ್ ಏನು ಅಥವಾ ನಾವು ಎಲ್ಲಿವರೆಗೆ ರೀಚ್ ಆಗೋದು ಅನ್ನೋದನ್ನ ಇಡೀ ಕರ್ನಾಟಕ ಅಲ್ಲ, ಇಡೀ ಬೇರೆ ಲ್ಯಾಂಗ್ವೇಜ್ ಇಡೀ ಇಂಡಿಯಾ ವಾಪಸ್ ತಿರುಗಿ ನೋಡುವಂತ ಸಿನಿಮಾ ಅನ್ನು ಕೊಟ್ಟಿದ್ದಾರೆ. ಅಂಡ್ ಇದೇ ನಮ್ಗೆ ಇನ್ಸ್ಪಿರೇಷನ್. ಏನು ಬ್ಯಾಕ್ ಗ್ರೌಂಡ್, ಈಗ ಕೇಳ್ತಾರೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ನೀವು ಬಂದು ಹೇಗೆ, ಏನ್ ಧೈರ್ಯ ನಿಮ್ಗೆ ಅಂತ. ಇವರೇ ಧೈರ್ಯ. ಇವರು ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದು ಕಂಟೆಂಟ್ ಗೆಲ್ಲತ್ತೆ, ಕಂಟೆಂಟ್ ಮಾತಾಡತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಇವಾಗ ಅದು ಚೇಂಜ್ ಆಯ್ತು. ಬಟ್ ಈಗ ತುಳು ಆಕ್ಟರ್ಸ್, ತುಳು ಸಿನಿಮಾದ ಕಲಾವಿದರು ಕನ್ನಡ ಸಿನಿಮಾದಲ್ಲಿ ಬರುವಾಗ ಅವರಿಗೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಸೇ ಬರ್ತಾ ಇದೆ. ಒಂದು ಸೀರಿಯಸ್ ರೋಲ್ ಅಥವಾ ಒಂದು ಇಂಪಾರ್ಟೆನ್ಸ್ ಇರೋ ಕ್ಯಾರೆಕ್ಟರ್ ಇಲ್ಲ. ಅಂಡ್ ಈ ಆಕ್ಟರ್ಸ್ ಏನಿದ್ದಾರೆ, ತುಳು ಆಕ್ಟರ್ಸ್, ಅವರು ಈಗ ನವರಸರ್ ಅಂತ ನಾವೇನ್ ಹೇಳ್ತೇವೆ, ಬೇರೆ ಎಮೋಷನ್ಸ್ ಅದನ್ನ ತುಂಬಾ ಅದ್ಭುತವಾಗಿ ಪ್ಲೇ ಮಾಡ್ತಾರೆ. ಅಂದ್ರೆ ಯಾಕಂದ್ರೆ ಅವರು ಆರ್ಟಿಸ್ಟ್ ಅಲ್ವಾ. ಅಂಡ್ ಅವರಿಗೂ ಆಸೆ ಇದೆ, ನಾವು ಬರೀ ಏನು ಒಂದೇ ತರ ಮಾಡ್ತಿದ್ದೇನೆ, ನನಗೆ ಬೇರೆ ತರದ ಪಾತ್ರಗಳು ಬೇಕು, ಈ ತರ ಎಮೋಷನ್ಸ್ ಬೇಕು ಅನ್ನೋದು ಅವರಲ್ಲಿ ಇರುತ್ತೆ. ಸೊ ನಾವು ಈಗ ದೀಪಕ್ ರೈ ಪಣಾಜೆ ಸರ್ ಇರ್ಬೋದು, ನವೀನ್ ಡಿ ಪಾಟೀಲ್ ಸರ್ ಇರ್ಬೋದು, ಅವರನ್ನ ನೀವು ಈ ಸಿನಿಮಾದಲ್ಲಿ ಬೇರೆನೆ ತರ ನೋಡ್ತೀರಾ. ಅಂಡ್ ಇದು ರಿವ್ಯೂಸ್ ಅಲ್ಲೂ ಬರ್ತಾ ಇದೆ ಇವಾಗ. ಅಂಡ್ ಅವರದ್ದು ಪರ್ಫಾರ್ಮೆನ್ಸ್, ಅವರ ಮನಸ್ಸಲ್ಲೂ ಅದು ಇರುತ್ತೆ, ನನ್ಗೆ ಈ ತರದೊಂದು ಪಾತ್ರ ಸಿಗ್ಬೇಕು, ಆ ಹುಡುಕಾಟದಲ್ಲಿ ಅವರು ಇರ್ತಾರೆ. ಇದನ್ನ ಚೇಂಜ್ ಮಾಡ್ಬೇಕು ಅಂತ ನಾವೊಂದು ಕಥೆಯಲ್ಲಿ ಅವರಿಗೆ ಇವರು ಈ ಕಥೆಯನ್ನ ಈ ತರ ಮಾಡ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇಟ್ಟು ಕೊಟ್ಟಿದ್ದೇವೆ. ಅಂಡ್ ಅದು ನಾವೇನ್ ಅನ್ಕೊಂಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇವರೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಐ ಥಿಂಕ್ ನಮ್ಮ ಸಿನಿಮಾದ ಮೇನ್ ಸ್ಟ್ರೆಂತ್ ಅದು ಅಂತ ಹೇಳ್ಬೋದು. ವೆರಿ ಗುಡ್. ಈಗ ಮುಂದೆ ಹೇಳೋದಾದ್ರೆ, ಈ ಯೂತ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸಾಮಾನ್ಯವಾಗಿ ಯುವಕರಿಗೆ ಕೆಲವೊಂದು ಹುಚ್ಚುಗಳಿರ್ತದೆ ಅಂತ ಹೇಳ್ತಾರೆ. ಈಗ ನೀವು ಒಂದು ಟೀಮ್ ಆಗಿ ನಿಮ್ಗೊಂದು ಹುಚ್ಚು ಅಂತ ನಾವು ಭಾವಿಸ್ಬೋದಾ ಈ ಒಂದು ಸಿನಿಮಾ ಮಾಡೋದು? ಹುಚ್ಚು ಅಂತಾನೆ ಭಾವಿಸ್ಬೋದು. ಬಟ್ ಹುಚ್ಚುತನ ಇಲ್ಲದೆ ಯಾವಾಗ್ಲೂ ಗ್ರೇಟ್ ಥಿಂಗ್ಸ್ ಆಗೋದಿಲ್ಲ. ಸೇಫ್ ಆಗಿ ಹೋಗ್ಬೇಕು ಅಂದ್ರೆ ಒಂದು ಡೀಸೆಂಟ್ ಜಾಬ್ ಅಲ್ಲಿ 60 ವರ್ಷ ತನಕ ಕೆಲಸ ಮಾಡಿ ಪೆನ್ಷನ್ ತಗೊಂಡು ಮನೇಲಿ ಕುತ್ಕೋಬೇಕು. ಕನಸು ಕಾಣುವುದೇ ಒಂದು ಹುಚ್ಚು. ಆ ಕನಸನ್ನ ನನಸು ಮಾಡ್ಬೇಕು ಅಂತ ಹೋಗೋದು ಇನ್ನೂ ದೊಡ್ಡ ಹುಚ್ಚು. ಹೌದು, ನಾವೆಲ್ಲ ಹುಚ್ಚರೇ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಾನು ಹೇಳ್ತಾ ಇರೋದು ಏನಂದ್ರೆ, ಯಾರಿಗೂ ಕೂಡ ಒಂದು ಹುಚ್ಚಿಲ್ಲದೆ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ, ಈಗ ರಾಜ್ಬಿ ಶೆಟ್ಟಿ ಅವರು ಮೊದಲನೇ ಸಿನಿಮಾ ಮಾಡುವಾಗ ಅವ್ರದ್ದು ಒಂದು ಹುಚ್ಚು. ಯಾರು ಕೂಡ ಅಂತ ಒಂದು ಕಂಟೆಂಟ್ ಇಟ್ಕೊಂಡು ನಾನು ಶೈನ್ ಆಗ್ಬೋದು ಅಂತ ಭಾವಿಸಿರ್ಲಿಲ್ಲ. ಕನ್ನಡದಲ್ಲಿ ಅನೂಪ್ ಭಂಡಾರಿ ಅವರು ಅಂತ ಸಿನಿಮಾಗಳೇ ಬಂದಿರದ ಟೈಮ್ನಲ್ಲಿ ಒಂದು ಹುಚ್ಚಿನ ಮೂಲಕ ಒಂದು ಹೊಸತನವನ್ನ ಜನರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ರು. ನೀವು ಕೂಡ ಅದೇ ಹಾದಿಯಲ್ಲಿದ್ದೀರಿ ಅನ್ನೋದು ಬಹಳ ಖುಷಿಯ ಸಂಗತಿ. ಅದಕ್ಕೋಸ್ಕರ ಆ ಪ್ರಶ್ನೆ ಕೇಳಿದೆ ಅಷ್ಟೇ. ಈಗಿನ ಯುವಕರಲ್ಲಿ ನಾನು ಅದೇ ಪ್ರಶ್ನೆಯನ್ನು ಮುಂದುವರಿಸೋದಾದ್ರೆ, ಇಂತಹ ಒಂದು ಆಸಕ್ತಿಗಳು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ನೀವು ಭಾವಿಸ್ತೀರಾ? ಅಂದ್ರೆ ಸಿನಿಮಾ ಅಥವಾ ನಾವು ಕೂಡ ಒಂದು ಪ್ರಯೋಗಗಳನ್ನು ಮಾಡಬೇಕು, ಇಂಥ ಹುಚ್ಚುತನಗಳು ತುಂಬಾ ಕಡಿಮೆ ಇದೆ ಅಂತ ಏನಾದ್ರು ಭಾವಿಸ್ತೀರಾ? ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆಯಾ? ನಾನು ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಲಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ನೀವು ಈ ಒಂದು ಪ್ರಶ್ನೆಯನ್ನು ನಾನು ಮಾಡುವಾಗ ಇನ್ನಷ್ಟು ಈ ಟೀಮ್ಗಳು, ಈಗ ನಿಮ್ಗೆ ನೀವೊಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ, ರಾಜ್ಬಿ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು ಮಾಡಿದಂತ ಪ್ರಯತ್ನದಿಂದ ನಮ್ಗೊಂದು ಇನ್ಸ್ಪಿರೇಷನ್. ನೀವು ಬಹಳಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗ್ತೀರಿ ನಾನು ನೋಡೋದಾದ್ರೆ. ಯಾಕಂದ್ರೆ ಒಂದು ಹೊಸ ಒಂದು ತಂಡವನ್ನು ಕಟ್ಕೊಂಡು ಹೊಸ ಒಂದು ಟೀಮ್ ಇಷ್ಟು ಒಳ್ಳೆ ಸಿನಿಮಾವನ್ನು ಕೊಡುವಾಗ ಯುವಕರು ಇದರಲ್ಲಿ ಮುಂದುವರಿಬೇಕು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತದೆ ಇಂಥದ್ದು ಮಾಡ್ಬೇಕಂತ? ಡೆಫಿನೆಟ್ಲಿ. ಈಗ ನಾವು ಇಂಡಸ್ಟ್ರಿ, ಈಗ ನಾವು ಈ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಜನ ನಮ್ಗೆ ಹೇಳಿದ್ರು, ಈ ಮಕ್ಕಳನ್ನ ಇಟ್ಕೊಂಡು ಈ ಮಕ್ಕಳು ಎಂತ ಸಿನಿಮಾ ಮಾಡ್ತಾರೆ. ತುಂಬಾ ನಾವು ಕೇಳಿದ್ವಿ. 4 ವರ್ಷ ನಾವು ಅದರಲ್ಲಿ 2 ವರ್ಷ ಪ್ರೊಡಕ್ಷನ್ ಹುಡುಕ್ಲಿಕ್ಕೆ ಕಷ್ಟಪಟ್ವಿ. ಈ ಫೇಸ್ ಅಲ್ಲಿ ನಾವು ತುಂಬಾ ಅನುಭವಿಸಿದ್ದೇವೆ. ಇವತ್ತು ನಾವು ಮಕ್ಕಳು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ಮಾಡಿ ತೋರಿಸಿದ್ದೇವೆ. ಅಂಡ್ ಇವತ್ತಿನ ಮಕ್ಕಳೇ ನಾಳೆ ಯುವಕರು. ಸೊ ನಮ್ಮ ಫಸ್ಟ್ ಸ್ಟೆಪ್, ಮಕ್ಕಳಾಗೆ ನಾವು ಈ ಲೆವೆಲ್ ಅಲ್ಲಿ ಸಿನಿಮಾ ಮಾಡಿದ್ವಿ ಇಷ್ಟು ರಿಸೋರ್ಸ್ ಅಲ್ಲಿ ಇಟ್ಕೊಂಡು ಅಂದ್ರೆ, ಇನ್ನು ನೀವು ಯೋಚನೆ ಮಾಡಿ, ನಾವು ಒಂದೊಂದೇ ಸ್ಟೆಪ್ ಮೇಲೆ ಹೋಗುವಾಗ, ನಾವು ಅಂದ್ರೆ ಆಸ್ ಅ ಟೀಮ್ ಗ್ರೋ ಆಗುವಾಗ, ಈ ಮಕ್ಕಳು ಯುವಕರಾಗುವಾಗ ಇನ್ನೂ ಎಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಡ್ಬೋದು. ಈಗ ನಾವು ನೀವು ಕೇಳಿದ ಕ್ವಶನ್ ಬರೋದಾದ್ರೆ, ಇನ್ನು ಈ ತರ ಪ್ರಯತ್ನಗಳು ಆಗ್ಬೇಕು ಅನ್ನೋದಕ್ಕೆ, ಯೂಶುವಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಸ್ಟೀರಿಯೋ ಟೈಪ್ ಮೂವೀಸ್ ಅಂತ ಇದೆ. ಅಂದ್ರೆ ನೀವು ತುಂಬಾ 10-20 ವರ್ಷದಿಂದ ನೋಡ್ಕೊಂಡು ಬಂದ್ರೆ, ಯಾವುದಾದ್ರೂ ಒಂದು ಸಿನಿಮಾ
ಹಿಟ್ ಆಯ್ತು ಅಂದ್ರೆ ಅದೇ ಫಾರ್ಮ್ಯಾಟ್ ನಾನು ಹೇಳಿದೆ ಅಲ್ಲ ಆಗ, ಹೌದು. ಅದೇ ಫಾರ್ಮ್ಯಾಟ್ ಅಲ್ಲಿ ಸಿನಿಮಾಗಳು ಬರ್ತಾ ಇರ್ತದೆ, ಕಂಟಿನ್ಯೂ ಆಗುತ್ತೆ. ಮತ್ತೆ ಯಾರೋ ಒಬ್ಬ ಅದನ್ನ ಬ್ರೇಕ್ ಮಾಡಿ ಬರ್ತಾರೆ, ಹೊಸಬ್ರು ಬರ್ತಾರೆ. ಇಲ್ಲ ಇದು ಇದೇ ತರ ಜನರಿಗೆ ನೋಡಿ ನೋಡಿ ಡೇ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡೈಲಿ ಒಂದೇ ಬಿರಿಯಾನಿ ತಿಂದ್ರೆ ನಿಮ್ಗೆ ಫಸ್ಟ್ ದಿನ ಗಮ್ಮತ್ ಆಗ್ತದೆ, ಒಳ್ಳೆ ಟೇಸ್ಟ್ ಅನ್ಸ್ತದೆ. 7ನೇ ದಿನ ಏನಾಗುತ್ತೆ, ಬೇಡ ಗಂಜಿ ಸಿಕ್ಕಿದ್ರು ಸಾಕು, ಚೇಂಜ್ ಬೇಕು ಅಂತ ಅನ್ಸುತ್ತೆ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಡೆಫಿನೆಟ್ಲಿ ಈ ಇಂಡಸ್ಟ್ರಿನಲ್ಲೂ ಇದೇ ತರ ನನ್ನ ಪ್ರಕಾರ, ನನ್ನ ಅನಲೈಸ್ ಪ್ರಕಾರ ಈ ತರ ಆಗ್ತಾ ಇದೆ. ಇವಾಗ ಕನ್ನಡ ಮುಂಚೆ ಹೇಗಿತ್ತು, ಈಗ ಸ್ವಲ್ಪ ಒಂದು 5 ವರ್ಷದ ಹಿಂದೆ ನೋಡೋದಾದ್ರೆ ಕನ್ನಡ ಸಿನಿಮಾ ಹೊರಗಡೆ ಹೋಗಲ್ಲ, ಕನ್ನಡದ ಇಷ್ಟೇ ಬಜೆಟ್, ಇಷ್ಟೇ ಕಲೆಕ್ಷನ್ ಅನ್ನೋ ತರ ಒಂದು ಟಾಕ್ ಇತ್ತು, ಇದಿತ್ತು. ಯಶ್ ಅವರು ಫಸ್ಟ್ KGF ಅನ್ನು ಹೊರಗಡೆ ತಗೊಂಡು ಹೋದಾಗ ಕನ್ನಡ ಸಿನಿಮಾ ಯಾರು ನೋಡ್ತಾರೆ ಅನ್ನೋ ತರದ ಮಾಡ್ಲಿಕ್ಕೆ ನಮ್ಮ ಕನ್ನಡದವರೇ ಆಗಲ್ಲ ಅಂತ ಹೇಳಿದವ್ರು ಎಷ್ಟೋ ಜನ ಸಪೋರ್ಟ್ ಮಾಡ್ಲಿಲ್ಲ. ಬಟ್ ಅವರದನ್ನ ಬ್ರೇಕ್ ಮಾಡಿ ತೋರಿಸಿದ್ರು. ಈಗ ಕನ್ನಡದ್ದು ಸ್ಕೇಲ್ ಇರ್ಬೋದು, ಇದಿರ್ಬೋದು, ನೆಕ್ಸ್ಟ್ ಲೆವೆಲ್ ಪ್ಯಾನ್ ಇಂಡಿಯಾ ಲೆವೆಲ್ ಹೋಗಿದೆ. ಆದ್ರೆ ಓಕೆ, ನಮ್ಮ ಆಕ್ಟರ್ಸ್ ಇಲ್ಲಿದ್ದವರು 4 ಸ್ಟೆಪ್ ಮೇಲೆ ಹೋಗಿ ನಿಂತು ನಮ್ಮ ಬಾವುಟನ್ನು ಹಾರಿಸ್ತಿದ್ದಾರೆ. ಹೌದು, ಖಂಡಿತ. ಈಗ ಇವರು ಹತ್ತಿ ಬಂದಿದ್ದ ಸ್ಟೆಪ್ಸ್ ಇದೆ ಅಲ್ಲ, 1 2 3 4, ಅಲ್ಲಿ ಯಾರು ಅಥವಾ ಅಲ್ಲಿ ಏನು? ಈಗ ಎಲ್ಲರೂ ಏನ್ ಮಾಡ್ತಿದ್ದಾರೆ, ಅವ್ರು ಮೇಲೆ ಹೋಗಿದ್ದಾರೆ. ಈಗ ನೀವು ನೋಡಿದ್ರೆ ಕನ್ನಡ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಬರುವ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ. ಕತೆ ಆ ಲೆವೆಲ್ಗೆ ಇದೆಯಾ, ಜನರಿಗೆ ಈ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇದೆಯಾ ಅದು ಯೋಚನೆ ಮಾಡಲ್ಲ ನನ್ನ ಪ್ರಕಾರ. ಎಲ್ಲದೂ ದೊಡ್ಡ ಬಜೆಟ್ ಸಿನಿಮಾ ಅಂಡ್ ಜನರಿಗೆ ಈಗ 10 ಸಿನಿಮಾ ಬರ್ತದೆ ಪ್ಯಾನ್ ಇಂಡಿಯಾ ಸಿನಿಮಾ, 10ರಲ್ಲಿ ಯಾವ್ದೋ ಒಂದು ಒಳ್ಳೆ ಇರ್ತದೆ. ಸೊ ಜನ ಅದನ್ನ ನೋಡಿ ನೋಡಿ ನನ್ನ ಪ್ರಕಾರ ಈಗ ಬಿರಿಯಾನಿ ತಿಂದು ಸಾಕಾಗಿದೆ. ಅಂಡ್ ಇಲ್ಲಿ ಈ ಗ್ಯಾಪ್ ಏನಿದೆ 1 2 3 4, ಇಲ್ಲಿ ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಒಳ್ಳೆ ಕಂಟೆಂಟ್ ಸಿನಿಮಾ, ಕತೆ ಇರುವ ಸಿನಿಮಾ ಇನ್ನು ಬರ್ಬೇಕು, ಹೊಸಬರು ಬರ್ಬೇಕು. ಸೊ ನನ್ನ ಪ್ರಕಾರ ಈಗಿನ ಯುವಕರು ಎಲ್ಲರೂ ಏನ್ ಮಾಡ್ತಿದ್ದಾರೆ ಅದನ್ನ ಫಾಲೋ ಮಾಡಬೇಡಿ. ನಿಮ್ಗೆ ಎಲ್ಲಿ ನೀವು ಇಂಡಸ್ಟ್ರಿಯನ್ನ ನೋಡಿ ನಿಮ್ಗೆ ಏನ್ ಇಷ್ಟ ಅಥವಾ ಎಲ್ಲಿ ನೀವು ಫಿಟ್ ಆಗ್ತೀರಾ. ಒಂದೇ ದಿನಕ್ಕೆ ಯಾರು ಕಾಂತಾರ ಮಾಡ್ಲಿಕ್ಕಾಗಲ್ಲ, KGF ಮಾಡ್ಲಿಕ್ಕಾಗಲ್ಲ, ಒಂದೊಂದೇ ಸ್ಟೆಪ್ ಅಲ್ಲೇ ಬರ್ಬೇಕು. ಅಂಡ್ ಆ ಸ್ಟೆಪ್ ಅನ್ನ ಹಾರಿ ನೀವು ಮೇಲೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಯಾರು ಏನ್ ಅನ್ಕೊಂತಾರೆ, ಬೇರೆಯವ್ರು ಏನ್ ಅನ್ಕೊಂತಾರೆ, ಕಷ್ಟ ಇದೆ, ಕಷ್ಟ ಇಲ್ಲ ಅಂತಲ್ಲ, ಎಲ್ಲ ಕಡೆ ಇದೆ. ಬಟ್ ನೀವು ಸ್ಟಾರ್ಟ್ ಮಾಡಿ ಮುಂದೆ ಒಂದೊಂದು ಹೆಜ್ಜೆ ಇಟ್ರೆ ಮಾತ್ರ, ಮನ್ಸಲ್ಲೇ ಅನ್ಕೊಂಡು ಹಿಂದೆ ಕೂತ್ರೆ ಚಾನ್ಸೇ ಇಲ್ಲ. ಸೊ ಹಾಗೆ ಯುವಕರಿಗೆ ನಾನು ಹೇಳೋದು, ನಿಮ್ಗೆ ಏನ್ ಅನ್ಸುತ್ತೆ, ಒಂದ್ ಕ್ಯಾಮರಾ ಇದೆಯಾ, ಒಂದಿದೆ, ನಾವು 6 ವರ್ಷದಿಂದ ಮಾಡ್ಕೊಂಡು ಬರ್ತಿರೋದೇ. ನಿಮ್ಮ ಹತ್ರ ಒಂದು ಕ್ಯಾಮರಾ ಇದೆಯಾ, ನಿಮ್ಗೊಂದು ಕತೆ ಇದೆಯಾ, ಒಂದು ಫೋನ್ ಇದೆಯಾ, ನೀವು ಒಂದು ಶಾರ್ಟ್ ಫಿಲ್ಮ್ ಮಾಡಿ ಬಿಡಿ. ಅದ್ರಲ್ಲಿ ಎಷ್ಟೋ ಈಗ ನಾವು ಈ ಪ್ರತ್ಯರ್ಥ ಸಿನಿಮಾದಲ್ಲಿ ಯಾಕೆ ಎಷ್ಟು ಲೆವೆಲ್ ಫಸ್ಟ್ ಸಿನಿಮಾದಲ್ಲೇ ಈ ಲೆವೆಲ್ ಪ್ರೊಫೆಷನಲ್ ನೋಡಿದ್ರೆ ಎಲ್ಲೂ ಗೊತ್ತಾಗಲ್ಲ ಹೊಸಬ್ರು ಅನ್ನೋ ತರ ಕಮೆಂಟ್ಸ್ ಬರ್ತಾ ಇದೆ. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ನಾವು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇತ್ತು, ನಮ್ದು ಏನ್ ಕಲಿಕೆ ಇತ್ತು, ಲರ್ನಿಂಗ್ ಇತ್ತು, ಅದಷ್ಟು ನಾವು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮಾಡಿದ್ವಿ. ಆ ಶಾರ್ಟ್ ಫಿಲ್ಮ್ಸ್ ಇಂದ ನಮ್ಗೆ ಫೇಮ್ ಸಿಕ್ಕಿಲ್ಲ ಅಥವಾ ಆಲ್ ಓವರ್ ಕರ್ನಾಟಕ ನಾವೇನು ಸ್ಟಾರ್ಸ್ ಆಗಿಲ್ಲ. ಬಟ್ ಆ ಎಕ್ಸ್ಪೀರಿಯನ್ಸ್ ಏನಿದೆ, ಅಲ್ಲಿ ನಾವು ಮಾಡಿರುವಂತ ಮಿಸ್ಟೇಕ್ಸ್ ಇರ್ಬೋದು, ಅಲ್ಲಿ ಕಲ್ತಿರುವಂತ ನಮ್ದು ಸ್ಕಿಲ್ಸ್ ಇರ್ಬೋದು, ಅದು ಪ್ರತ್ಯರ್ಥದಲ್ಲಿ ಇವತ್ತು ಕಾಣ್ತಾ ಇದೆ. ಸೊ ನೀವುನು ಈ ತರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಜಸ್ಟ್ ಡೋಂಟ್ ಸ್ಟಾಪ್. ಅದೇ ಈಗ ಕೊನೆಯ ಪ್ರಶ್ನೆ ಕೇಳೋದಾದ್ರೆ, ಪ್ರತ್ಯರ್ಥ ಒಂದು ಬಹಳ ವಿನೂತನವಾದಂತಹ ಒಂದು ಕಾನ್ಸೆಪ್ಟ್ ಅಂತ ನೀವು ಹೇಳಿದರೆ, ಜನರ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಅನ್ನುವಂಥದ್ದಿದೆ. ನಾನು ಸಿನಿಮಾ ನೋಡಬೇಕು ಅಂತ ಆದಾಗ ನನ್ನ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರ್ತದೆ. ನನಗೆ ನನ್ನ ಸಿನಿಮಾ ಹೀಗಿರಬೇಕು ಅಥವಾ ನೀವು ಹೇಳ್ತಾ ಇದ್ದೀರಿ ನಾನು ಆ ಬೌಂಡ್ರಿಯನ್ನು ದಾಟಿ ಒಂದು ವಿನೂತನವಾದಂತಹ ಪ್ರಯತ್ನದ ಜೊತೆಗೆ ನಿಮಗೆ ಬರ್ತಾ ಇದ್ದೇನೆ ಅಂತ. ಪ್ರತ್ಯರ್ಥ ಸಿನಿಮಾ ಚೆನ್ನಾಗಿದೆ, ಹೌದು, ಯಾಕೆ ನೋಡ್ಬೇಕು ಅದನ್ನು? ಸರಿ, ಇದಕ್ಕೆ ಹಲವಾರು ರೀಸನ್ಗಳಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಸಿನಿಮಾ ನೋಡುವ ರೀತಿ, ನಾವು ಈ ಸಿನಿಮಾ ಕತೆ ಮಾಡ್ಕೊಂಡಾದ್ಮೇಲೆ ಕತೆ ಲೆವೆಲ್ ಅಲ್ಲಿ 2 ವರ್ಷ ಏನು ಕೆಲಸ ಮಾಡಿದ್ರಿ ಅಂತ ಕೇಳುದು. ಕತೆ ನಿಮ್ಮ ಹತ್ರ ಇತ್ತು, ಮತ್ತೆ 2 ವರ್ಷ ಏನ್ ಕೆಲಸ ಮಾಡಿದ್ರಿ? ಒಂದು ಕತೆ ರೆಡಿ ಆದ್ಮೇಲೆ ಆಸ್ ಅ ಆಡಿಯನ್ಸ್ ನಾವು ಪುನಃ ಆ ಕಥೆಯನ್ನು ನೋಡಿ ಎಮೋಷನಲ್ ಗ್ರಾಫ್ ಆಗ್ತಿದ್ವಿ. ಅಂದ್ರೆ ಆಡಿಯನ್ಸ್ ಎಷ್ಟು ನಾವು ಈಗ ಒಬ್ಬ ಮನುಷ್ಯ 200 ರೂಪೀಸ್ ಕೊಟ್ಟು 2 ಅವರ್ ನಮ್ಗೆ ಕೊಡ್ತಿದ್ದಾನೆ ಅಂದ್ರೆ 2 ಗಂಟೆ ಟೈಮ್ ನಮ್ಗೆ ಕೊಡ್ತಿರೋದು ತುಂಬಾ ದೊಡ್ಡ ವಿಷಯ. ಅದನ್ನ ನಾವು ತುಂಬಾ ಕೇರ್ಫುಲ್ ಆಗಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಹ್ಯಾಂಡಲ್ ಮಾಡ್ಬೇಕು. ಸೊ ಅದನ್ನ ಆ ದಿನ ನಾವು ತಲೆಯಲ್ಲಿಟ್ಟು ಪ್ರತಿಯೊಂದು ಈ ನಿಮಿಷದಲ್ಲಿ ಎಮೋಷನಲ್ ಗ್ರಾಫ್ ಎಲ್ಲಿದೆ, ಇಲ್ಲಿ ಬೋರ್ ಆಗತ್ತಾ ಅಥವಾ ಇಲ್ಲಿ ಏನಾಗತ್ತೆ, ಆ ತರ ಅದು ಎಷ್ಟೋ 100 ವರ್ಷನ್ಸ್ ಆಫ್ ದ ಸ್ಕ್ರಿಪ್ಟ್ ಮಾಡಿ 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 ಒಂದು ಫೈನಲ್ ಡ್ರಾಫ್ಟ್ ರೆಡಿ ಮಾಡಿದ್ವಿ. ಅಂಡ್ ನನ್ನ ಸಿನಿಮಾ ನೋಡುದಾದ್ರೆ, ಈಗ ಕತೆನೇ ನಮ್ಮ ಸಿನಿಮಾದ ಹೀರೋ ಅಂತ ನಾವೀಗ ಏನು ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದೇವೆ. ನಾನೊಂದು ಮೆಟಾಫರಿಕಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ, ನಿಮ್ಗೆ ನಾನು ಸಿನಿಮಾ ಅನ್ನೋದೊಂದು ಊಟ ಅಂತ ಅನ್ಕೊಳ್ಳುವ, ನಿಮ್ಗೆ ನಾನೊಂದು ಒಳ್ಳೆ ಊಟ ಕೊಡ್ತೇನೆ ಅಥವಾ ಒಳ್ಳೆ ಒಂದು ಬಿರಿಯಾನಿ ಕೊಡ್ತೇನೆ. ಆ ಬಿರಿಯಾನಿ ನಿಮ್ಗೆ ಟೇಸ್ಟ್ ಆಗಿ ಯಾವಾಗ ಅನಿಸ್ತದೆ, ಈಗ ನನ್ನ ಹತ್ರ
ಒಂದು ಒಗ್ಗರಣೆ ಐಟಮ್ ಇದೆ, ತುಪ್ಪ ಇದೆ, ಒಗ್ಗರಣೆ ಹಾಕ್ಲಿಕ್ಕೆ ಒಳ್ಳೊಳ್ಳೆ ಐಟಮ್ ಇದೆ ಅಂತ ನಾನು ಬಿರಿಯಾನಿಗೆ ಒಗ್ಗರಣೆ ಹಾಕಿದ್ರೆ ಏನಾಗತ್ತೆ? ಚೆನ್ನಾಗಲ್ಲ. ಅದು ಕಾಸ್ಟ್ಲಿ ಐಟಮ್ ಇರ್ಬೋದು ಅಥವಾ ಬಟ್ ಬಿರಿಯಾನಿಗೆ ಅದು ಸೂಟ್ ಅಲ್ಲ. ಹೌದು, ಕರೆಕ್ಟ್. ಸಿನಿಮಾದಲ್ಲೂ ಹಾಗೆ, ನಮ್ಮ ಸಿನಿಮಾದಲ್ಲಿ ನೀವೊಂದು ಬಿರಿಯಾನಿಯನ್ನ ಎಂಜಾಯ್ ಮಾಡುವಾಗ ನಿಮ್ಗೆ ಬಿರಿಯಾನಿ ಬಿಟ್ಟು ಬೇರೆ ಏನು ಸಿಗಲ್ಲ. ಅಂದ್ರೆ ಇವಾಗ ನೀವು ನಮ್ಮ ಸಿನಿಮಾನ ನೀವು ಆಸ್ ಅ ಕತೆ ನೋಡ್ತೀರಾ. ದೇರ್ ಇಸ್ ಅ ಸಿನಿಮಾ ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಿನಿಮಾ ಅಂದ್ರೆ ಒಂದು ಕತೆ. ನಾವೊಂದು ಕತೆ ಹೇಳ್ತೀವಿ, ಆ ಕತೆ ಕೇಳುವಾಗ ನಿಮ್ಗೆ ಮಧ್ಯದಲ್ಲಿ ಎಲ್ಲೋ ಒಂದು ಸಾಂಗ್ ಬಂತು ಇರ್ರಿಲೆವೆಂಟ್ ಆಗಿ, ಹೌದು, ಅಗತ್ಯ ಇಲ್ಲ, ಒಂದು ಐಟಮ್ ಸಾಂಗ್ ಬಂತು ಅಥವಾ ಒಂದು ಹೀರೋದೊಂದು ಇಂಟ್ರೋ ಫೈಟ್ ಬಂತು, ಈ ತರ ವಿಷಯಗಳು ನಡೆಯುವಾಗ ನೀವು ಸಿನಿಮಾ ಕಥೆಯಿಂದ ಡಿವೇಟ್ ಆಗಿ ಹೊರಗೆ ಹೋಗ್ತೀರಾ. ಇದೆಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರಬಹುದು, ದೊಡ್ಡ ಲೆವೆಲ್ ಅಲ್ಲಿ ವರ್ಕ್ ಆಗಬಹುದು, ಬಟ್ ಒಂದು ಕಂಟೆಂಟ್ ಸಿನಿಮಾ ಅಂತ ಬಂದಾಗ ಸೊ ನಮ್ಮ ಸಿನಿಮಾದ ವಿಶೇಷತೆ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನೀವು ಒಂದು ಸಲ ಸಿನಿಮಾ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡ್ ವರೆಗೂ ನೀವು ಒಂದು ನಿಮಿಷನೂ ಫೋನ್ ಯೂಸ್ ಮಾಡಲ್ಲ. ಫೋನ್ ಯೂಸ್ ಮಾಡಲ್ಲ ಅಂತ ಯಾಕೆ ಹೇಳ್ತಿದ್ರೆ ನಿಮ್ಗೆ ಬೋರ್ ಆಗಲ್ಲ. ಅಂಡ್ ಹೊರಗಡೆ ಬಂದ ಮೇಲೆ ಡೆಫಿನೆಟ್ಲಿ ನಿಮ್ಗೆ 2 ಅವರ್ ವರ್ತ್ ಅಂತಾನೆ ಅನ್ಸತ್ತೆ. ಸೊ ಇದು ನಾನು ಎಲ್ಲರೂ ಹೇಳ್ತಾರೆ ಅನ್ನೋದನ್ನ ನಮ್ಮ ಸಿನಿಮಾಗೆ ಹೇಳ್ತಾ ಇಲ್ಲ, ನೀವೇ ವಿಟ್ನೆಸ್ ಮಾಡಿ ದಯವಿಟ್ಟು. ಎಸ್, ಹಾಗಾಗಿ ಕೊನೆಯದಾಗಿ ಹೇಳೋದಾದರೆ, ಒಂದು ಕನ್ನಡ ಸಿನಿಮಾ, ಅದರಲ್ಲೂ ಕೂಡ ಪದೇ ಪದೇ ಹೇಳುವ ಹಾಗೆ ಹೊಸಬರು ಮಾಡ್ತಾ ಇರುವಂಥ ಸಿನಿಮಾ ಅಂತಲ್ಲದೆ ಒಂದು ಹೊಸ ಪ್ರಯತ್ನ ಅನ್ನುವ ದೃಷ್ಟಿಯಿಂದ, ಹೊಸಬ್ಬರು ಅಂತಲ್ಲ, ಹೊಸ ಪ್ರಯತ್ನ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಸಿನಿಮಾವನ್ನು ನೋಡಬೇಕು ಅನ್ನುವಂಥದ್ದು ನಮ್ಮದು ಕೂಡ ಅಪೇಕ್ಷೆ ಇರುವಾಗ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇಂಟರ್ವ್ಯೂ ಅಂತ ಹೇಳ್ತಾ, ಅಂಡ್ ಲಾಸ್ಟ್ ರಿಕ್ವೆಸ್ಟ್, ಸಿನಿಮಾ ಬಂದು ನೋಡಿ ನಮ್ಮನ್ನ ಸ್ಟಾರ್ ಆಗಿ ಮಾಡಿ ತಲೆ ಮೇಲೆ ಹೊತ್ಕೊಂಡು ಕೂರಿ ಅಂತ ನಾವು ಕೇಳ್ತಿಲ್ಲ. ನಮ್ಗೆ ಅದು ಬೇಡ ಕೂಡ. ನಮ್ಗೆ ಏನ್ ಬೇಕು, ಸಿಂಪಲ್. ನಮ್ಮ ರಿಕ್ವೆಸ್ಟ್ ವೆರಿ ಸಿಂಪಲ್. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾನ ಗೆಲ್ಸಿ, ನಮ್ಮನ್ನ ಗೆಲ್ಸೋದು ಬೇಡ. ಅಂದ್ರೆ ಸಿನಿಮಾ ನೋಡಿ ನಮ್ಗೆ ಹಣ ಹಾಕಿದ ಪ್ರೊಡ್ಯೂಸರ್ಸ್ಗೆ ಇನ್ ರಿಟರ್ನ್ ಬಂದ್ರೆ ನಮ್ಮ ತರ ಇನ್ನೊಂದು 10 ಹೊಸ 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 ಪ್ರತಿಭೆಗಳು ಬರುತ್ತೆ. ಹೊಸ ಕತೆ ಮಾಡ್ಕೊಂಡರು ಇರುವವರು ಸಿನಿಮಾ ಮಾಡ್ಬೇಕು ಅನ್ನೋರಿಗೆ ಇನ್ನೊಂದಿಷ್ಟು ಓಕೆ ಇವ್ರು ಹೋಗಿ ಮಾಡಿದ್ದಾರೆ ನಾವು ಮಾಡ್ಬೋದು ಅಂತ ಅನ್ಸತ್ತೆ. ಅವ್ರು ನಾಳೆ ನಿಮ್ಮ ಮಕ್ಕಳೇ ಆಗಿರ್ಬೋದು, ನಿಮ್ಮ ಚಿಕ್ಕಪ್ಪನ ಮಕ್ಕಳೇ ಆಗಿರ್ಬೋದು, ನಮ್ಮ ಊರಿನವರೇ ಆಗಿರ್ಬೋದು. ಸೊ ಈ ತರ ಇನ್ನೊಂದು 10 ಜನಕ್ಕೆ ಇದು ಸ್ಫೂರ್ತಿ ಆಗ್ಲಿ, ಒಳ್ಳೆ ಸಿನಿಮಾ ಮಾಡಿದಾಗ ಗೆಲ್ಲತ್ತೆ ಅನ್ನೋದನ್ನ ದಯವಿಟ್ಟು ಪ್ರೂವ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇಂಟರ್ವ್ಯೂ ಅಂತ ಹೇಳ್ತಾ, ಎಲ್ಲರೂ ಕೂಡ ದಯವಿಟ್ಟು ಸಿನಿಮಾವನ್ನು ನೋಡಿ ಅನ್ನುವಂಥ ಮಾತುಗಳನ್ನು ಖಂಡಿತವಾಗಿಯೂ ಹೇಳ್ತೇನೆ. ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನಷ್ಟು ನಿಮ್ಮಿಂದ ಇಂಥ ಪ್ರಯತ್ನಗಳು ಬರಲಿ ಅಂತ ಹಾರೈಸ್ತಾ ಇದ್ದೇವೆ. ಥ್ಯಾಂಕ್ ಯು.